ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KA ಕಡೆಯಿಂದ KCET ವಿದ್ಯಾರ್ಥಿಗಳಿಗೆ ಎರಡು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಆದರೆ ಇವತ್ತು ಬಂದಿರುವಂಥದ್ದು. ಆ ಎರಡು ಅಪ್ಡೇಟ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ, ಅದರ ಯೂಸ್ ಏನು, ಜೊತೆಗೆ ಆ ಒಂದು ಅಪ್ಡೇಟ್ಸ್ ಯಾವುವು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಹಾಗೇನೋ ಚಾನಲ್ಗೆ ಪಟ್ಟಂಥ ಒಂದು ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೋಡಿ, ನೀವು KA ವೆಬ್ಸೈಟ್ಗೆ ವಿಸಿಟ್ ಮಾಡಿದ್ರೆ ಇಲ್ಲಿ ಪ್ರವೇಶ ಮೇಲೆ ಕ್ಲಿಕ್ ಮಾಡಿದ್ರೆ UGCET 2025ಗೆ ಬನ್ನಿ. ಇಲ್ಲಿ KA ಕಡೆಯಿಂದ ನಿಮಗೆ ಎರಡು ಹೊಸ ಅಪ್ಡೇಟ್ಸ್ ಆದರೆ ಬಂದಿರುವಂಥದ್ದು, ಅದರ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಮೊದಲಿಗೆ ನಿಮಗೆ ಬಂದಿರುವಂತಹ ಅಪ್ಡೇಟ್ ಬಂದು ವಿಚಾರಣಾ ಲಿಂಕ್ ಅಂತ ಇದೆ ಆ್ಯಂಡ್ ಹಾಗೇನು ಸಹ UGCET 2025 ಅರ್ಜಿ ಮುದ್ರಣ ಲಿಂಕ್ ಅಂತ ಇದೆ. ಇದು ಅರ್ಜಿ ಮುದ್ರಣ ಲಿಂಕ್ ಅಂತ ಅಂದರೆ ಏನಿಲ್ಲ ನೋಡಿ, ನಿಮ್ಮ ಒಂದು KCET ಅಪ್ಲಿಕೇಶನ್ ಹಾಕಿರ್ತೀರಲ್ವ, ಆ ಒಂದು ಅಪ್ಲಿಕೇಶನ್ ಪ್ರಿಂಟ್ಔಟ್ ತಗೊಳ್ಳೋದಕ್ಕೆ ಅದಾದರೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ನೀವು ಅದನ್ನು ಇಂಗ್ಲೀಷಿಗೆ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ನೋಡಿ UGCET 2025 ಅಪ್ಲಿಕೇಶನ್ ಪ್ರಿಂಟ್ ಲಿಂಕ್ ಅಂತ ಇದೆ. ಇವಾಗ ಸಾಕಷ್ಟು ಸ್ಟೂಡೆಂಟ್ಸ್ ಒಂದು ಅಪ್ಲಿಕೇಶನ್ ಹಾಕಿರ್ತೀರ, ಒಂದು ಅಪ್ಲಿಕೇಶನ್ ಡೀಟೇಲ್ಸ್ದು ನಿಮ್ಮ ಹತ್ರ ಅಪ್ಲಿಕೇಶನ್ ಪ್ರಿಂಟ್ಔಟ್ ಆದರೆ ಇರೋದಿಲ್ಲ. ಸೊ ಈ ಒಂದು ಅಪ್ಲಿಕೇಶನ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಅಂದರೆ ನೀವು ನೆಕ್ಸ್ಟ್ ಕಾಲೇಜಿಗೆ ಅಡ್ಮಿಷನ್ ಆಗಬೇಕಿದ್ರೂ ಒಂದು ಅಪ್ಲಿಕೇಶನ್ ಪ್ರಿಂಟ್ಔಟನ್ನು ತೊಗೊಂಡು ಹೋಗಬೇಕು. ಜೊತೆಗೆ ಈಗ ಸ್ಟೂಡೆಂಟ್ಸ್ಗೆ ಒಂದು ಆನ್ಲೈನಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಒಂದು ರಿಸರ್ವೇಷನ್ ಕ್ಲೇಮ್ ಮಾಡಿಲ್ಲ ಅಂತಿದ್ರಲ್ವ, ಅಂತಹ ಸ್ಟೂಡೆಂಟ್ಸ್ ನಿಮಗೂ ಸಹ ಒಂದು ಅಪ್ಲಿಕೇಶನ್ ಪ್ರಿಂಟ್ಔಟ್ ಬೇಕಾಗುತ್ತೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಜೊತೆಗೆ. ಸೊ ಹಾಗಾಗಿ ಯಾರ ಹತ್ರ ಆದರೂ ಮಿಸ್ ಆಗಿದೆಯೋ ಅಂಥ ಸ್ಟೂಡೆಂಟ್ಸ್ ಅಪ್ಲಿಕೇಶನ್ ಪ್ರಿಂಟನ್ನು ತಗೊಳ್ಳಿ. ಜೊತೆಗೆ ಒಂದು ಅಪ್ಲಿಕೇಶನ್ ಎಡಿಟಿಂಗ್ ಲಿಂಕ್ ಕೊಟ್ಟಿದ್ರಲ್ವ, ಎಡಿಟಿಂಗ್ ಮಾಡಿ ಏನೆಲ್ಲ ಚೇಂಜಸ್ ಮಾಡ್ಕೊಂಡಿದ್ದೀರೋ ಅಂಥ ಸ್ಟೂಡೆಂಟ್ಸು ನೀವೇನಾದರೂ ಹೊಸದಾಗಿ ಪ್ರಿಂಟ್ಔಟ್ ತಗೋಬೇಕು ಅಂತ ಅಂದರೆ ಹೊಸದಾಗಿ ಪ್ರಿಂಟ್ಔಟನ್ನು ತಗೊಳ್ಳಿ. ಅದರಲ್ಲಿ ಡೀಟೇಲ್ಸ್ ಆದರೆ ಅಪ್ಡೇಟ್ ಆಗಿರುತ್ತೆ, ಓಕೆನಾ. ಸೊ ಅದು ಅಪ್ಲಿಕೇಶನ್ ಪ್ರಿಂಟ್ದು ಯೂಸು. ಜೊತೆಗೆ ಇಲ್ಲಿ ನಿಮಗೆ ಎನ್ಕ್ವೈರಿ ಲಿಂಕ್ ಅಂತ ಇದೆ, ಎನ್ಕ್ವೈರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಏನಾದರೂ ನಿಮಗೆ ಒಂದು ಆನ್ಲೈನ್ ಎನ್ಕ್ವೈರಿ ಫಾರ್ಮ್ ಅಂತ ಇರುವಂಥದ್ದು, ಅಡ್ಮಿಷನ್ ರಿಲೇಟೆಡು ಇಲ್ಲ ಅಂತಂದರೆ ಜನರಲ್ ಎನ್ಕ್ವೈರಿ, ಏನಾದರೂ ಒಂದು ಕೌನ್ಸಿಲಿಂಗ್ ರಿಲೇಟೆಡು KA ಕಡೆಯಿಂದ ಒಂದು ಇನ್ಫಾರ್ಮೇಷನನ್ನು ಪಡ್ಕೋಬೇಕು, ಎನ್ಕ್ವೈರಿ ಮಾಡಬೇಕು ಅಂತ ಅಂದರೆ ಎಲ್ಲ ಡೀಟೇಲ್ಸನ್ನು ಕೊಡಿ. ಎಲ್ಲ ಡೀಟೇಲ್ಸನ್ನು ಎಂಟರ್ ಮಾಡಿದ ಆದಮೇಲೆ ನಿಮ್ಮ ಒಂದು ಕ್ಯಾಪ್ಚನ್ನ ಎಂಟರ್ ಮಾಡಿಕೊಂಡು ಇಲ್ಲೆಲ್ಲನೂ ಸಹ ಕೊಟ್ಟಿದ್ದೀರಾ ಅಂತಂದರೆ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟಿದ ತಕ್ಷಣ ನಿಮಗೆ ಸರ್ಚ್ ಎನ್ಕ್ವೈರಿ ಅಂತ ಹೇಳಿಬಿಟ್ಟು ಒಂದು ಎಂಟರ್ ಸರ್ವಿಸ್ ರಿಕ್ವೆಸ್ಟ್ ನಂಬರ್ ಬರುತ್ತೆ. ಸರ್ವಿಸ್ ರಿಕ್ವೆಸ್ಟ್ ನಂಬರನ್ನು ಕೊಟ್ಟಿದ್ದೀರಾ ಅಂತ ಅಂದರೆ ನಿಮ್ಮ ಒಂದು ಆನ್ಲೈನ್ ಎನ್ಕ್ವೈರಿ ಏನೇ ಇರಲಿ ಆನ್ಲೈನ್ ಎನ್ಕ್ವೈರಿಯನ್ನು ತಗೊಂಡು ನಿಮಗೆ KA ಕಡೆಯಿಂದ ರೆಸ್ಪಾನ್ಸ್ ಬರುವಂಥದ್ದು. ಇದು KA ಕಡೆಯಿಂದ ಬಂದಿರುವಂತಹ ಎರಡು ಹೊಸ ಅಪ್ಡೇಟು. ಬೇರೆ ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್